ಸಿನಿಮಾದಲ್ಲಿ ತೋರಿಸೋ ಕಾಮಿಡಿ ಕ್ಯಾರೆಕ್ಟರ್ ಅಲ್ಲ ನಾರದ್ ಮುನಿ. ಯಾರು ಗೊತ್ತಾ ನಾರದ್ ಮುನಿ? ಪ್ರಾಣಿಗಳನ್ನ ಬೇಟೆಯಾಡ್ತಾ, ಜನರನ್ನ ಲೂಟ್ ಮಾಡ್ತಾ, ಒಂದು ಪಾಪದ ಲೈಫ್ ನ ಲೀಡ್ ಮಾಡ್ತಾ ಇದ್ದ ರತ್ನಾಕರ್ನಿಗೆ ತಮ್ಮ ಕರುಣೆಯನ್ನ ತೋರಿಸಿ ರಾಮನಾಮವನ್ನ ಕೊಟ್ಟು ಇಡೀ ಜಗತ್ತಿಗೆ ರಾಮಾಯಣವನ್ನ ಕೊಟ್ಟ ವಾಲ್ಮೀಕಿಯವರ ಮಹಾನ್ ಗುರುಗಳು ನಾರದ್ ಮುನಿಗಳು. ವೇದ, ಇತಿಹಾಸ, ಉಪನಿಷತ್ಗಳು, ಪುರಾಣಗಳು, ಮಹಾಭಾರತ ಅಷ್ಟೇ ಯಾಕೆ ಶ್ರೀಮದ್ ಭಾಗವತದಂತಹ ಗ್ರಂಥಗಳನ್ನ ಇಡೀ ಮಾನವ ಕುಲದ ಉದ್ಧಾರಕ್ಕಾಗಿ ಕೊಟ್ಟ ವೇದದಾಸರ ಮಹಾನ್ ಗುರುಗಳು ಕೂಡ ನಾರದ್ ಮುನಿಗಳು. ನಾರದ್ ಮುನಿಗಳು ಒಂಥರ ಟಚಿಂಗ್ ಸ್ಟೋನ್ ಇಂದ ಅಲ್ಲಿ ಅವ್ರು ಯಾರನ್ನೆಲ್ಲ ಟಚ್ ಮಾಡ್ತಾರೆ, ಅವ್ರು ವಿಷ್ಣುವಿನ ಮಹಾನ್ ಭಕ್ತರಾಗ್ತಾರೆ. ಉದಾಹರಣೆಗೆ ತಗೊಳ್ಳಿ, 5 ವರ್ಷದ ಪುಟ್ಟ ಬಾಲಕ ಧ್ರುವ ಮಹಾರಾಜ. ಯಾರ ಹೆಸರಲ್ಲಿ ಇವತ್ತು ಧ್ರುವ ತಾರೆ ಇದೆಯೋ ಅದೇ ಧ್ರುವ ಮಹಾರಾಜನ ಗುರುಗಳು ಕೂಡ ನಾರದ್ ಮುನಿಗಳು. ಮತ್ತೆ ಮಹಾವತಾರ ನರಸಿಂಹ ಅವತಾರ ಮಾಡಿದ್ದೇ ಪ್ರಹ್ಲಾದ ಮಹಾರಾಜನಿಗೋಸ್ಕರ. ಅವರ ಗುರುಗಳು ಕೂಡ ನಾರದ್ ಮುನಿಗಳು. ನಾರದ್ ಮುನಿಗಳು ಎಷ್ಟು ಎಕ್ಸ್ಪರ್ಟ್ ಸ್ಪೀಕರ್ ಅಂತ ಅಂದ್ರೆ ಅವರ ಮಾತನ್ನ ದೇವಾನು ದೇವತೆಗಳು ಕೇಳ್ತಾರೆ. ಅಷ್ಟೇ ಯಾಕೆ, ಇನ್ನು ಹುಟ್ಟದೇ ಇರೋ ಮಗು ಗರ್ಭದೊಳಗಡೆ ಇರ್ಬೇಕಾದ್ರೇನೆ ನಾರದ್ ಮುನಿಯವರ ಮಾತನ್ನ ಕೇಳುತ್ತೆ. ಅದೇ ಪ್ರಹ್ಲಾದ ಮಹಾರಾಜರು. ನಾರದ್ ಮುನಿಗಳು ತ್ರಿಕಾಲ ಜ್ಞಾನಿಗಳು ಕೂಡ. ಇಡೀ 3 ಲೋಕದಲ್ಲಿ ಎಲ್ಲಿ ಬೇಕಾದರೂ ಮನಸ್ಸಿನ ವೇಗದಲ್ಲಿ ಚಲಿಸಬಲ್ಲ ಒಬ್ಬ ಮಹಾಜನ ನಾರದ್ ಮುನಿ. ಅಷ್ಟೇ ಅಲ್ಲ, ಭಗವಂತ ಅವತಾರ ಮಾಡಿದಾಗ ಲೀಲೆಗಳು ನಡಿಬೇಕು ಅಂತ ಅಂದ್ರೆ ಇವರ ಮಾಸ್ಟರ್ ಪ್ಲಾನ್ ಇರಲೇಬೇಕು. ಇಂಥ ಮಹಾನ್ ವಿಷ್ಣು ಭಕ್ತ, ಪರಮ ಪಾಪಿಗಳ ಉದ್ಧಾರಕ ನಾರದ್ ಮುನಿಯವರನ್ನ ಈ ಸಿನಿಮಾಗಳು ತಮ್ಮ TRPಗೋಸ್ಕರ ಅವ್ರನ್ನ ಒಂದು ವ್ಯಂಗ್ಯವಾಗಿ ತೋರಿಸ್ತಾರೆ. ಅದಕ್ಕೆ ಹೇಳೋದು, ನಮ್ಮ ಇತಿಹಾಸದ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ನಮ್ಮ ಶಾಸ್ತ್ರಗಳನ್ನ ಓದಿ ತಿಳ್ಕೋಬೇಕೆ ಹೊರತು ಸಿನಿಮಾಗಳಿಂದ ಅಲ್ಲ.